50,000 ಬಹುಮಾನ ಕೊಡ್ತಾರಂತೆ ನೋಡಿ. ಆ ಕರುವನ್ನ ನೀವೇನಾದ್ರೂ ಹುಡುಕೊಟ್ರೆ ದಯವಿಟ್ಟು ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ, ನಾನು ಈ ವಿಡಿಯೋದಲ್ಲಿ ಆ ಕರುವಿನ ಫೋಟೋಗಳನ್ನ ವಿಡಿಯೋನ ಹಾಕ್ತಿದ್ದೀನಿ. ಈ ಬಿಳಿ ಬಣ್ಣದ ಏನು ಕರು ಇದೆಯಲ್ಲ ಸ್ನೇಹಿತರೆ, ಎರಡು ಕಣ್ಣು ಕಾಣಲ್ಲ, ಕುರುಡುತನವನ್ನು ಹೊಂದಿರುವಂತ ಕರು. ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ, ಈ ಒಂದು ಕರು ಸಿಕ್ಕಿದ್ರೆ ನೋಡಿ ಈ ನಂಬರಿಗೆ ಹಾಕಿದ್ದೀನಿ ಸ್ನೇಹಿತರೆ. ಈ ನಂಬರ್ ಅನ್ನ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀನಿ. ಈ ನಂಬರಿಗೆ ಕಾಲ್ ಮಾಡಿ. ವಿನಯ್ ಅಂತ ಈ ಕರುವಿನ ಮಾಲೀಕರು, ಕಡೂರು ತಾಲೂಕಿನ ಉರುಕನಹಳ್ಳಿ ಗ್ರಾಮದವರು. ಮುದ್ದಾಗಿ ಕರುವನ್ನ ಸಾಕಿದರೆ. ಈ ನಂಬರ್ಗೆ ಕಾಲ್ ಮಾಡಿ ಆ ಕರುವನ್ನ ಇರುವಂತ ಜಾಗವನ್ನ ತಿಳಿಸಿ, ಇಲ್ಲ ನೀವೇ ಕರುವನ್ನ ಕಟ್ಟಾಕಿ ಅವರಿಗೆ ಹುಡುಕೊಡಿ ಸ್ನೇಹಿತರೆ. ನಿಮಗೆ 50,000 ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನೋಡಿ, ಈ ದಿನ ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ರೀತಿ ಕಳ್ತನ ಆಗ್ತಿದೆ ಅಂದ್ರೆ ನೋಡಿ, ಒಡವೆಗಳನ್ನ ಕದೀತಾ ಇದ್ರು, ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹಣಗಳನ್ನ ಒಡೆದು ತಗೊಂಡೋಗ್ತಾ ಇದ್ರು ಸ್ನೇಹಿತರೆ. ಅದಲ್ಲದೆ ಬೇರೆ ತರ ರಾಬ್ರಿನೂ ಮಾಡ್ತಾ ಇದ್ರು. ಒಂದ್ ಹೆಜ್ಜೆ ಮುಂದೆ ಹೋಗಿ ರೈತರ ಒಂದು ಆರಾಧ್ಯ ದೈವ ಬಸವಣ್ಣ ಅಂದ್ರೆ ರೈತರು ಮನೆಯಲ್ಲಿ ಸಾಕಿರುವಂತಹ ಎತ್ತುಗಳನ್ನು ಕೂಡ ಕಳ್ತನ ಮಾಡೋ ರೇಂಜಿಗೆ ಸ್ನೇಹಿತರೆ ಒಂದು ಪ್ರಪಂಚ ಮುಂದುವರೆದಿದೆ ಅಂತ ಬೇಜಾರಾಗ್ತಾ ಇದೆ. ನೋಡಿ ಸ್ನೇಹಿತರೆ, ನಾನೀಗ ಹೇಳಕ್ ಹೊರಟಿರೋ ಘಟನೆ ಏನು ಅಂದ್ರೆ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಉರುಕನಹಳ್ಳಿ ಅನ್ನೋ ಒಂದು ಗ್ರಾಮ, ಅಂತರಗಟ್ಟೆ ಗ್ರಾಮದ ಒಂದು ಪಕ್ಕದ ಊರು ಸ್ನೇಹಿತರೆ. ಈ ಒಂದು ಗ್ರಾಮದಲ್ಲಿ ನೋಡಿ, ಭಾರ್ಗವ ಅಂತ ಒಂದು ಹಾಲು ಹಲ್ಲಿನ ಹಳ್ಳಿಕಾರ್ ಮತ್ತೆ ಅಮೃತಮಲ್ ಮಿಕ್ಸ್ ಇರುವಂತಹ ಒಂದು ಕರು. ಈ ಕರುವನ್ನ ಇದೇ ಮೇ ತಿಂಗಳು 21ನೇ ತಾರೀಕು ಗುರುವಾರ ಸಂಜೆ ಸ್ನೇಹಿತರೆ ಕಳ್ತನ ಮಾಡಲಾಗಿದೆ. ನೋಡಿ, ಈ ಕರುವನ್ನ ಕಣ್ ತಪ್ಪಿಸಿ ತಗೊಂಡೋಗಿದ್ದಾರೆ. ಈ ಕರುವಿಗೆ ಕಣ್ಣು ಕಾಣಲ್ಲ ಸ್ನೇಹಿತರೆ. ಇದು ಕುರುಡು, ಎರಡು ಕಣ್ಣುಗಳು ಕಾಣಲ್ಲ. ಇದಕ್ಕೆ ಏನು ದೃಷ್ಟಿನೇ ಇಲ್ಲ. ಯಾಕಂದ್ರೆ ಕಾರಣ ಗೊತ್ತಿಲ್ಲ. ಇದು ಚಿಕ್ಕ ಕರುವಿಂದನೇ ಸ್ನೇಹಿತರೆ ಇದಕ್ಕೆ ದೃಷ್ಟಿ ಇಲ್ಲ. ಈ ಕರುವನ್ನ ಒಂದು ಮುದ್ದಾದ ಮಗು ತರ ಸಾಕ್ತಾ ಬಂದಿದ್ದಾರೆ. ಅವ್ರು ಯಾವ ರೀತಿ ಅಂದ್ರೆ ನೋಡಿ, ಕಡೂರಿಗೆ ಏನಾದ್ರೂ ಒಂದ್ ಕೆಲ್ಸದ ಮೇಲೆ ಹೋದ್ರೆ ಹಣ್ಣು ಹಂಪಲುಗಳನ್ನ ತರೋದು, ಅದಕ್ಕೆ ಕೊಡೋದು. ಮನೇಲಿ ಒಂದ್ ಚಿಕ್ಕ 1 ವರ್ಷದ 2 ವರ್ಷದ ಮಕ್ಕಳು ಇದ್ರೆ ಯಾವ ರೀತಿ ಆ ಮಕ್ಕಳನ್ನ ಒಂದು ಪಾಲನೆ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಒಂದು ಪಾಲನೆ ಪೋಷಣೆ ಮಾಡಿದ್ದಾರೆ. ಆ ಕರುವನ್ನ ಯಾರು ಕೇಳಿದ್ರು ಕೊಟ್ಟಿಲ್ವಂತೆ ಸ್ನೇಹಿತರೆ. ಒಂದು ಕಣ್ಣು ಕಾಣದ ಕರು ಅಂತೇಳಿ ಅಷ್ಟೇ ಪ್ರೀತಿ ಕೊಟ್ಟು ಅದನ್ನ ಸಾಕಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅವ್ರು ಎಷ್ಟು ನೋವಲ್ಲಿದ್ದಾರೆ ಅಂದ್ರೆ, ಒಂದು ಕರು ಕಳೆದೋಗಿದೆ ಅಂದ್ರೆ ಮನೆಯಲ್ಲೇ ಯಾರೋ ಮಕ್ಕಳು ಮಿಸ್ ಆಗಿದೆ ಅನ್ನೋ ರೇಂಜಿಗೆ ಫೀಲ್ ಆಗಿದ್ದಾರೆ. ಅದಲ್ಲೇ ಸ್ನೇಹಿತರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ನೋಡಿ, ಆ ಎನ್ಕ್ವೈರಿನೂ ಕೂಡ ಮಾಡ್ಲಾಗ್ತಾ ಇದೆ. ಒಂದು ಕರು ಅಂತೇಳಿ ಯಾರು ಅಸಡ್ಡೆ ತೋರ್ಸಂಗೆ ಇಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅದ್ರ ಮೇಲೆ. ತುಂಬಾ ಕಾಳಜಿಯಿಂದ ಸಾಕಿದಂತಹ ಒಂದು ಕರು ಮಿಸ್ ಆಗ್ಬಿಟ್ಟಿದೆ. ನೋಡಿ, ಕಳ್ತನ ಮಾಡಿರೋರಿಗೆ ನಾವೇನ್ ಹೇಳೋದನ್ನು ಗೊತ್ತಾಗ್ತಾ ಇಲ್ಲ. ಆ ರೀತಿಯ ಒಂದು ಎತ್ತುಗಳನ್ನ ಕಳ್ತನ ಮಾಡಿದ್ರೆ ರೈತರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಒಂದು ಯೋಚನೆನೂ ಕೂಡ ಅವ್ರಿಗಿಲ್ಲ. ನಾನು ನಾನಾ ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ ಯಾವ ರೀತಿಯಾಗಿ ರೈತರು ಎತ್ತುಗಳನ್ನ ಸಾಕ್ತಾರೆ ಮಕ್ಳ ತರ ಅಂತ. ತಮ್ಮ ಮಕ್ಕಳನ್ನೇ ಕಿಡ್ನಾಪ್ ಮಾಡಿದಷ್ಟು ಬೇಜಾರಾಗಿದ್ದಾರೆ ಸ್ನೇಹಿತರೆ. ನೋಡಿ, ಇನ್ನೊಂದು ಅವ್ರು ಹೇಳಿದ್ರು, ಸರ್ ಆ ಕರುವನ್ನ ನಮಗೆ ಯಾರಾದ್ರೂ ಹುಡುಕೊಟ್ಟಿದ್ದೆ ಆದ್ರೆ 50,000 ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನೋಡಿ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅದನ್ನ ಸ್ನೇಹಿತರೆ ಬಹುಮಾನ ಅಂತನಾರು ಅನ್ಕೋಬಹುದು, ಇಲ್ಲ ಉಡುಗೊರೆ ಅಂತನಾದ್ರೂ ಹೇಳ್ಕೋಬಹುದು. ಬಟ್ 50,000 ಬಹುಮಾನ ಕೊಡ್ತಾರಂತೆ ನೋಡಿ. ಆ ಕರುವನ್ನ ನೀವೇನಾದ್ರೂ ಹುಡುಕೊಟ್ರೆ ದಯವಿಟ್ಟು ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ, ನಾನು ಈ ವಿಡಿಯೋದಲ್ಲಿ ಆ ಕರುವಿನ ಫೋಟೋಗಳನ್ನ ವಿಡಿಯೋನ ಹಾಕ್ತಿದ್ದೀನಿ. ಈ ಬಿಳಿ ಬಣ್ಣದ ಏನು ಕರು ಇದೆಯಲ್ಲ ಸ್ನೇಹಿತರೆ, ಎರಡು ಕಣ್ಣು ಕಾಣಲ್ಲ, ಕುರುಡುತನವನ್ನು ಹೊಂದಿರುವಂತ ಕರು. ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ, ಈ ಒಂದು ಕರು ಸಿಕ್ಕಿದ್ರೆ ನೋಡಿ ಈ ನಂಬರಿಗೆ ಹಾಕಿದ್ದೀನಿ ಸ್ನೇಹಿತರೆ. ಈ ನಂಬರ್ ಅನ್ನ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀನಿ. ಈ ನಂಬರಿಗೆ ಕಾಲ್ ಮಾಡಿ. ವಿನಯ್ ಅಂತ ಈ ಕರುವಿನ ಮಾಲೀಕರು, ಕಡೂರು ತಾಲೂಕಿನ ಉರುಕನಹಳ್ಳಿ ಗ್ರಾಮದವರು. ಮುದ್ದಾಗಿ ಕರುವನ್ನ ಸಾಕಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡಿ ಆ ಕರುವನ್ನ ಇರುವಂತ ಜಾಗವನ್ನ ತಿಳಿಸಿ, ಇಲ್ಲ ನೀವೇ ಕರುವನ್ನ ಕಟ್ಟಾಕಿ ಅವರಿಗೆ ಹುಡುಕೊಡಿ ಸ್ನೇಹಿತರೆ. ನಿಮಗೆ 50,000 ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ದಯಮಾಡಿ ಇದೊಂದು ಕಾರ್ಯವನ್ನ ಮಾಡಿ. ನೋಡಿ, ಎಷ್ಟು ಬೇಜಾರಾಗಿದ್ದಾರೆ ಅಂದ್ರೆ ಆ ಮಾತಾಡುವಾಗ ಸ್ನೇಹಿತರೆ ಅವ್ರ ಮಾತಲ್ಲೇ ನಮಗೆ ಗೊತ್ತಾಯ್ತು ಎಷ್ಟು ಬೇಜಾರಾಗಿ ಮಾತಾಡ್ತಾ ಇದಾರೆ ಇವರು ಅಂತೇಳಿ. ಅದಕ್ಕಾಗಿ ಯಾರಾದ್ರೂ ಆ ಕರು ಸಿಕ್ಕಿದ್ರೆ ದಯಮಾಡಿ ಸ್ನೇಹಿತರೆ ಈ ನಂಬರ್ಗೆ ಕಾಲ್ ಮಾಡಿ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿ. ನೋಡಿ, ನಿಮಗೋಸ್ಕರ 50,000 ಆಫರ್ ಅನ್ನು ಇಟ್ಟಿದ್ದಾರೆ. ಅದನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ. ಈ ತರ ಒಂದು ಕೆಲಸ ದಯವಿಟ್ಟು, ಈ ಕಳ್ತನ ಮಾಡೋಂಥ ಕೆಲಸ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಭಾವನೆಗಳ ಜೊತೆ ಆಟ ಆಡ್ದಂಗಾಗುತ್ತೆ. ಎತ್ತುಗಳನ್ನ ಎಷ್ಟು ಪ್ರೀತಿಯಿಂದ, ಹಸುಗಳನ್ನು ಕೂಡ ಕಳ್ತನ ಮಾಡ್ತಾರೆ, ಪ್ರೀತಿಯಿಂದ ಸಾಕಿರ್ತಾರಲ್ವಾ. ನೋಡಿ, ಆ ಒಂದು ಭಾವನೆ ಜೊತೆ ದಯವಿಟ್ಟು ಆಟ ಆಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ನಿಮಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ಆ ಬಸವಣ್ಣನ ಕದ್ದು ನೀವೇನಾದ್ರೂ ಕಡಿಯರಿ ಕೊಟ್ಟಿದ್ದೇ ಆಗಿರ್ಲಿ, ಇಂಥದೇ ಆಗಿರ್ಲಿ, ದೇವ್ರು ಮೆಚ್ಚಲ್ಲ ಸ್ನೇಹಿತರೆ. ಯಾವತ್ತಾರು ಒಂದಿನ ನಿಮಗೆ ತೊಂದರೆ ಸಿಗಾಕಂತೀರಾ.
ನೋಡಿ ದನಕರುಗಳ ಶಾಪ ಯಾವತ್ತೂ ಬಿಡಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ಒಂದು ಹಬ್ಬ ಹತ್ರ ಬರ್ತಾ ಇದೆ ಸ್ನೇಹಿತರೆ. ಆ ಹಬ್ಬಕ್ಕೆ ಅನೇಕ ದನಕರುಗಳ ಸಂರಕ್ಷಣೆ ಮಾಡೋಂಥವ್ರು ತಡಿತಾ ಇದ್ದಾರೆ. ಈಗ ಅಂದ್ರೆ ಹಬ್ಬಕ್ಕೆ ಸಿಗ್ಬಾರ್ದು, ಗೋವುಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ದಯವಿಟ್ಟು ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ನೀವು ಆತರ ಮಾಡೋಕೋಬೇಡಿ. ಎರಡು ಕಣ್ಣು ಕಾಣಲ್ಲ ಅಂತ ಒಂದು ಮುಗ್ಧ ಜೀವಿ ನಿಮ್ ಕೈಯಲ್ಲಿ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಅದನ್ನ ಸಾಯೋವರೆಗೂ ನೋಡ್ಕೊಂತೀವಿ ಅನ್ನೋ ಜನ ಇದ್ದಾರೆ. ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ ಅವ್ರಿಗೆ ಕೊಟ್ಬಿಡಿ. ಅಂತ ಕರು ಮೇಲೆ ದಯೆ ತೋರಿಸಿ ಅಂತ ಅವರು ಕೇಳ್ತಿದಾರೆ, ನಾನು ಕೂಡ ಕೇಳ್ತಿದ್ದೀನಿ. ದಯವಿಟ್ಟು ಆ ಕುರುಡು ಕರು ಮೇಲೆ ಒಂದು ದಯೆ ಇರ್ಲಿ. ನೀವೇನ್ ಯಾರಾದ್ರೂ ನಿಮಗೆ ಆ ದುಡ್ಡಿಗೆ ಏನಾದ್ರು ಮಾರಿದ್ರೆ 50,000 ರೂಪಾಯಿ ಅವರು ಬಹುಮಾನವನ್ನಾಗಿ ಇಟ್ಟಿದ್ದಾರೆ. ನೀವೇನಾದ್ರೂ ಆ ಕರುವನ್ನ 50,000ಕ್ಕಿಂತ ಜಾಸ್ತಿ ದುಡ್ಡಿಗೆ ತಗೊಂಡೋಗಿದ್ರು, ನೀವೆಷ್ಟು ತಗೊಂಡೋಗಿದ್ರು ಅಷ್ಟೇ ದುಡ್ಡಿಗೆ ಅವರಿಗೆ ಮತ್ತೆ ಕೊಡಿ, ಅವರು ನಿಮಗೆ ಅದೇ ದುಡ್ಡು ವಾಪಸ್ ಕೊಡ್ತಾರೆ. ದಯವಿಟ್ಟು ಆ ಕರುವನ್ನ ಜೀವ ಸಹಿತ ಬಿಡಿ ಅಂತೇಳಿ ಒಂದು ಪ್ರಾರ್ಥನೆ ಮುಖಾಂತರ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆ ಕರುವಿನ ಹೆಸರು ನೋಡಿ ಭಾರ್ಗವ ಅಂತ, ಆ ಭಾರ್ಗವ ರಾಮ ಅಂತ 2 ಕರು ಇದ್ವಂತೆ. ಅದರಲ್ಲಿ ಈ ಕಳೆದೋಗಿರೋ ಒಂದು ಕುರುಡು ಕರು ಹೆಸರು ಭಾರ್ಗವ ಅಂತ, ಮಗು ತರ ಸಾಕಿದ್ದಾರೆ. ಆ ಕರುಗೆ ಕಣ್ಣು ಕಾಣಲ್ಲ ಅಂದ್ರೆ ಸ್ನೇಹಿತರೆ, ಒಂದು ಪ್ರೀತಿಯಿಂದ ಗಾಡಿ ಕಟ್ಟಿ ತಿದ್ದೋದಾಗಿರ್ಬೋದು, ಎಡೆಕುಂಟೆ ಹೊಡೆಯೋದಾಗಿರ್ಬೋದು, ಈಜೋಡ್ಸೋದಾಗಿರ್ಬೋದು. ಈಗ ಕಣ್ಣು ಕಾಣ್ಲಿಲ್ದವ್ರಿಗೆ ಯಾವ ರೀತಿಯಾಗಿ ಒಂದು ಕೋಲನ್ನ ಕಟ್ಟು ಓಡಾಡಿಸ್ತಾರಲ್ಲ, ಆ ರೀತಿಯಾಗಿ ಅದು ಯಾವಾಗ್ಲೂ ಮನೆಯೊಳಗೆ ಇರಬಾರ್ದು ಅಂತೇಳಿ ಒಂದು ದಿನನಿತ್ಯ ಕರ್ಮದಲ್ಲಿ ತೊಡಗುವಂತೆ ಮಾಡಿ ತುಂಬಾ ಚೆನ್ನಾಗಿ ಸಾಕೊಂಡಿದ್ದಾರೆ. ನೋಡಿ ನೀವೇ ಇವತ್ತು ನೋಡಿ, ಮನುಷ್ಯ ಹಣ್ಣು ಹಂಪಲು ತಿನ್ನಲ್ಲ, ಅದಕ್ಕೆ ಸೇಬು, ಕಿತ್ಲೆ, ಬಾಳೆಹಣ್ಣು ಎಂತ ಸ್ನೇಹಿತರ ಒಳ್ಳೆ ಕಾಸ್ಟ್ಲಿ ಬೆಲೆ ಬಾಳೋ ಅಂತ ಹಣ್ಣುಗಳನ್ನು ಕೂಡ ಅದನ್ನ ತಗೊಂಬಂದು ತಿನ್ನಿಸ್ತಾರೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ನೀವೆಲ್ಲ ಕೈ ಜೋಡಿಸಿ ಅವರಿಗೆ ಒಂದು ಎತ್ತನ ಹುಡುಕೊಡುವಂತ ಒಂದು ಪ್ರಯತ್ನ ಮಾಡಿ ಸ್ನೇಹಿತರೆ. ಗಂಡುಗರು ನೋಡಿ ಅದು ಭಾರ್ಗವ ಅಂತ, ಅಮೃತಮಲ್ ಹಳ್ಳಿಕಾರ್ ಮಿಕ್ಸ್ ಇರುವಂತಹ ರಾಸು. ದಯವಿಟ್ಟು ಅದನ್ನ ಹುಡುಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನ ಆದಷ್ಟು ಬೇಗ ಶೇರ್ ಮಾಡಿ. ಯಾಕಂದ್ರೆ ಈ ವಿಡಿಯೋ ಬೇಗ ಶೇರ್ ಆದಷ್ಟು ಆ ರಾಸು ಎಲ್ಲಿದೆ ಅಂತೇಳಿ ಒಂದು ಪತ್ತೆ ಮಾಡೋ ಅಂತ ಪ್ರಯತ್ನ ಬೇಗ ನಡೆಯುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ. ನೋಡಿ ನಾನು ಈ ವಿಡಿಯೋವನ್ನ ಟೆಲಿಕಾಸ್ಟ್ ಮಾಡ್ತಾ ಇರೋದು ಸ್ನೇಹಿತರೆ ದಿನಾಂಕ 26 ಇದೇ ಮೇ ತಿಂಗಳು ಮಂಗಳವಾರ ನಾನು ಇದನ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆ ಕರು ಸಿಗೋವರೆಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡೋಣ. ಓಕೆ ಸ್ನೇಹಿತರೆ, ಆ ಕರು ಆದಷ್ಟು ಬೇಗ ಸಿಗ್ಲಿ ಅಂತೇಳಿ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.